2 ವರ್ಷ ಅವ್ರ ಜನ ಬಂದಿದ್ದಾರೆ. ಇವತ್ತು ನಿಖಿಲ್ ಅಣ್ಣವರ, ಕುಮಾರಣ್ಣ, ದೇವೇಗೌಡರವರ, ನಿಖಿಲ್ ಅಣ್ಣವರ ಅಭಿಮಾನದಿಂದ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ನಿಖಿಲ್ ಅಣ್ಣರವರಿಗೆ ಸ್ವಾಗತವನ್ನ ಕೋರಿದ್ದಾರೆ. ನಮಗಂತೂ ಇವತ್ತು ಬಹಳ ಸಂತೋಷ ಆಗ್ತದೆ. ಮುಂದಿನ ದಿನಗಳಲ್ಲಿ ನಿಖಿಲ್ ಅವರೇ ನಮ್ಮ ನಾಯಕರು, ನಿಖಿಲ್ ಅವರೇ ನಾಯಕರು. ಯಾಕಪ್ಪ ಅಂದ್ರೆ ದೇವೇಗೌಡರು, ಕುಮಾರಣ್ಣವರು ಇವತ್ತು ಬೆಂತಟ್ಟಿ ಕಟ್ಟಿದ್ದಾರೆ. ಯಾಕೆ ನಿಖಿಲ್ ಅವರು ಕಳಿಸ್ಕೊಟ್ಟಿದ್ದಾರೆ. ನೀವೇ ನಮ್ಮ ಜಾತೀತ ಜನತಾದಳಕ್ಕೆ ನೀವೇ ನಮ್ಮ ನಾಯಕರು. ಇನ್ಮೇಲೆ ಅವರೇ ನಮ್ಮ ನಾಯಕರು, ಬೇರೆ ಯಾರು ಇಲ್ಲ. ನಿಖಿಲ್ ಅಣ್ಣವರೇ ನಾಯಕರು. ಅವ್ರ ಜೊತೆಲಿ ನಮ್ಮ ಮಂಜಣ್ಣ ಅವರು ನಮ್ಮ ನಾಯಕರೇ. ಈ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯ ನಾಯಕರೇ. ನಮ್ಮಲ್ಲಿ ಏನೇ ಜಗಳ ಇರಲಿ, ಏನೇ ಇರಲಿ, ನಾವೆಲ್ಲ ಕುಮಾರಣ್ಣವರ, ನಿಖಿಲ್ ಅಣ್ಣವರ ಮಾರ್ಗದರ್ಶನದಲ್ಲಿ, ನಮ್ಮ ಡಿಸ್ಟಿಕ್ ಅಧ್ಯಕ್ಷರಾದ ಮಂಜಣ್ಣವರ ಮಾರ್ಗದರ್ಶನದಲ್ಲಿ ನಾವೆಲ್ಲ ಬಗೆಹರಿಸ್ಕೊತೀವಿ. ನಾವು 38 ವರ್ಷ ರಾಜಕೀಯಕ್ಕೆ ಬಂದು 38 ವರ್ಷ ಆಯ್ತು. ನಾನು ಯಾರನ್ನೂ ತಗೊಳ್ಳಿಲ್ಲ. ಅಣ್ಣ ಅಂತೀವಿ, ಗುರುಗಳೇ ಅಂತೀವಿ, ಅವ್ವ ಅಂತೀವಿ, ಅಣಿ ಅಂತೀವಿ. ನಮ್ಗೆ ಬಿಡಲ್ರು, ಬೇಜಾರು ಮಾಡ್ಕೋಬೇಡಿ. ನಾವೆಲ್ಲ ನಿಮ್ಮ ಒಟ್ಟಿಗೆ ಇರ್ತೀವಿ. ನೀವೆಲ್ಲ ನಿಖಿಲ್ ಅಣ್ಣವ್ರ ಜೊತೆ ಇರಬೇಕು ಅಂತ ಮಗದೊಮ್ಮೆ ಕೈ ಮುಗ್ದಿ ನಮ್ಮ ನಿಖಿಲ್ ಅಣ್ಣವ್ರೆ ನಾಯಕರು ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತಾ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ನಿಖಿಲ್ ಅಣ್ಣವರೇ, ಕನಕಪುರದಲ್ಲಿ ಏನಾಗಿದೆ ಅಂದ್ರೆ ಎಲ್ಲಾರು ನಿಮ್ಮ ಬಗೆಲೇ ಆಗ್ಲಿ, ಕುಮಾರಣ್ಣವರ ಬಗೆಲೇ ಆಗ್ಲಿ, ದೇವೇಗೌಡವ್ರ ಬಗ್ಗೆ ತಪ್ಪು ಕಲ್ಪನೆ ಕಳಿಸ್ತಾರೆ. ನೀವು ಇಲ್ಲಿಂದ ಮಾಡಿ ಲಾಸ್ಟಲ್ಲಿ ಕೈ ಬಿಡ್ತಾರೆ ಅಂತ ಜನ ಹೇಳೋದು ಅದನ್ನೇ. ಆ ಥರನ ನೀವು ಹುಸಿಗೊಳಿಸ್ಬೇಕು. ಕನಕಪುರಕ್ಕೆ ನೀವು ತಿಂಗಳಿಗೊಂದ್ಸಾರಿ ಆಗಲಿ, ಮದುವೆ ಆಗಲಿ, ಏನೇ ಸಮಾರಂಭ ಆಗಲಿ, ನೀವು ಭೇಟಿ ಕೊಟ್ಟು ಕನಕಪುರದಲ್ಲಿ ನಿಮ್ಮ ಹೆಸರನ್ನ ಕನಕಪುರದಲ್ಲಿ ನೆಕ್ಸ್ಟ್ ವಿಧಾನಸಭೆಗೆ ನಾವು ನಿಮ್ಮನ್ನೇ ನಿಲ್ಲಿಸ್ತೀವಿ. ಬೇಕಿದ್ರೆ ಅಲ್ಲಿ 3 ಕಡೆ ಏನ್ ಸೋಲ್ತವ್ರೆ, ಕನಕಪುರದಲ್ಲಿ ನಿಮ್ಮನ್ನ ಗೆಲ್ತೀವಿ. DK ಶಿವಕುಮಾರ್ ಎಂತ ಹುಲಿ ಆಗ್ಲಿ, ನಾವು ನಿಮ್ಮಿಂದ ನೇತಾರರಾಗಿ ಗೆಲ್ತೀವಿ. ಕನಕಪುರಕ್ಕೆ ಬಂದು ನಿಂತ್ಕೊಳ್ಳಿ. ನೀವೇನಾರ ಸೋತ್ ಬಿಟ್ರೆ ನಾವ್ ಯಾರು ವೇದಿಕೆ ಮೇಲೆ ಬರಲ್ಲ. ಕನಕಪುರಕ್ಕೆ ಬಂದು ನಿಂತ್ಕೊಳ್ಳಿ. ಅವ್ರು ಎಂತ ದೊಡ್ಡವ್ರು ಇರ್ಲಿ, ಅವ್ರು ಎಷ್ಟೇ ದುಡ್ಡು ತರ್ಲಿ, ನಿಮ್ನ ಗೆಲ್ಸ್ಲಿಲ್ಲ ಅಂದ್ರೆ ನಾವ್ ಯಾರು ಮುಖಂಡರುಗಳು ನಿಮ್ ಮುಂದೆ, ನಿಮ್ ಮನೆ ಮುಂದೆನೂ ಬರಲ್ಲ, ಈ ವೇದಿಕೆ ಮೇಲೆ ಬರಲ್ಲ. ನಾವು JDS ಅವರಲ್ಲ. ನೀವು 3 ಬಾರಿ ಸೋತಿರ್ಬೋದು. ಕನಕಪುರ ದಳಕ್ಕೆ ಎಂತ ಬೇಸ್ ಅಂತ ನೀವು ತಿಳ್ಕೊಳ್ಳಿ. ಚನ್ನಪಟ್ಟಣದಲ್ಲಿ ನೀವು ಮೋಸ ಮಾಡಿರ್ಬೋದು, ರಾಮನಗರದಲ್ಲಿ ನೀವು ಮೋಸ ಮಾಡಿರ್ಬೋದು. ಕನಕಪುರ ಜನತೆ ದೇವೇಗೌಡರಿಂದ ಕುಮಾರಸ್ವಾಮಿಯಿಂದ ನಿಖಿಲ್ ಕುಮಾರಸ್ವಾಮಿವರೆಗೂ ನಾವು ಮೋಸ ಮಾಡಲ್ಲ. ನಾವೇನಾರು ನಿಮ್ಮನ್ನ ಸೋಲಿಸ್ರೆ ನಿಮ್ಮ ಮನೆ ಬಾಗ್ಲಿಗೂ ಬರಲ್ಲ. ನೀವು ನೆಕ್ಸ್ಟ್ ಕನಕಪುರದಲ್ಲೇ ನಿಂತ್ಕೊಳ್ಳಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸಿ ಮುಂದೆ ಮಂಜಣ್ಣವ್ರು ಮಾತಾಡ್ತಾರೆ ಅಂತ ನಾವು ಕೇಳ್ಕೊತಾ ಇದೀವಿ.